ಸ್ವಲ್ಪ ದಿನ ಮುಂಚೆ ತಾನೆ ಆಪಲ್ ಅವರ ಒಂದು ಫಸ್ಟ್ ಈವೆಂಟ್ ನ ಅನೌನ್ಸ್ ಮಾಡಿತ್ತು. ಅಂದ್ರೆ ಮಾರ್ಚ್ 4ನೇ ತಾರೀಕು ಈ ಒಂದು ಈವೆಂಟ್ ನಡೀತಿದೆ ಅಂತ. ಈ ಒಂದು ಈವೆಂಟ್ ಅಲ್ಲಿ ತುಂಬಾ ಗ್ಯಾಜೆಟ್ಸ್ ಗಳು ಲಾಂಚ್ ಆಗ್ತಿದೆ. ಐಫೋನ್ 17 ಆಗಿರ್ಬೋದು ಅಥವಾ ಹೊಸ ಮ್ಯಾಕ್ಬುಕ್ ಲೈನ್ ಅಪ್ ಆಗಿರ್ಬೋದು, ಈ ರೀತಿ ತುಂಬಾ ಗ್ಯಾಜೆಟ್ಸ್ ಗಳು ಈ ಒಂದು ಆಪಲ್ ಈವೆಂಟ್ ಅಲ್ಲಿ ಲಾಂಚ್ ಆಗ್ತಿದೆ. ಈ ಈವೆಂಟ್ ಅಲ್ಲಿ ಲಾಂಚ್ ಆಗ್ತಿರುವಂತಹ ಐಫೋನ್ 17 ಬಗ್ಗೆ ಇವತ್ತು ಮಾತಾಡೋಣ. ಒಂದು ವರ್ಷದ ಹಿಂದೆ ಐಫೋನ್ 16 ಲಾಂಚ್ ಆಗಿತ್ತು. ಬಜೆಟ್ ಸ್ಮಾರ್ಟ್ ಫೋನ್ ಅಂತ ಹೇಳಿ ಐಫೋನ್ ಅವರು 60,000 ರೂಪಾಯಿಗೆ ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ರು. ಆದ್ರೆ ಇದ್ರಲ್ಲಿರೋ ವಿಷಯ ಏನು ಅಂತ ಅಂದ್ರೆ, ಈ ಒಂದು ಸ್ಮಾರ್ಟ್ ಫೋನ್ ತುಂಬಾ ಸೇಲ್ಸ್ ಆಯ್ತು. ಓವರ್ ಆಲ್ ಐಫೋನ್ ನ ಒಂದು 100% ಸೇಲ್ಸ್ ಏನಿದೆ ಅದರಲ್ಲಿ ಆಲ್ಮೋಸ್ಟ್ 11% ಸೇಲ್ಸ್ ಈ ಒಂದು ಐಫೋನ್ 16 ಇಂದ ಆಗಿದೆ. ಸೊ ಈ ರೀತಿ ತುಂಬಾ ಸೇಲ್ಸ್ ಆಗ್ತಿದೆ ಅಂತ ಅಂದ್ಮೇಲೆ ಇದರ ಒಂದು ಅಪ್ಗ್ರೇಡೆಡ್ ವರ್ಷನ್ ನ ಐಫೋನ್ ಅವರು ಖಂಡಿತ ಲಾಂಚ್ ಮಾಡ್ತಾರೆ. ಸೊ ಆ ಒಂದು ಅಪ್ಡೇಟೆಡ್ ವರ್ಷನ್ ಐಫೋನ್ 17 ಅದು ಈ ಒಂದು ಈವೆಂಟ್ ಅಲ್ಲಿ ಲಾಂಚ್ ಆಗ್ತಿರೋದು. ಸೊ ಐಫೋನ್ 17 ಮತ್ತೆ 16 ಗೆ ಕಂಪೇರ್ ಮಾಡಿದ್ರೆ ತುಂಬಾ ಅಪ್ಡೇಟ್ಸ್ ಗಳು ಬರುತ್ತೆ ಅಂತ ಎಲ್ಲಾ ಕಡೆ ರೂಮರ್ಸ್ ಇದೆ. ಅದೇನೇನು ಅಂತ ನೋಡೋಣ. ಮೊದಲನೇದಾಗಿ ಇದರ ಒಂದು ಪ್ರೊಸೆಸರ್. ಸೊ ಐಫೋನ್ 17 ಸೀರೀಸ್ ಅಲ್ಲಿ ಯಾವ ಒಂದು ಪ್ರೊಸೆಸರ್ ನಾವು ನೋಡ್ತಿದ್ವಿ, A17 ಪ್ರೊಸೆಸರ್ ಏನಿತ್ತು ಅದೇ ಸೇಮ್ ಪ್ರೊಸೆಸರ್ ನ ಐಫೋನ್ 17 ಅಲ್ಲಿ ನಾವು ನೋಡ್ತೀವಿ. ಸೊ ಒನ್ ಆಫ್ ದಿ ಬೆಸ್ಟ್ ಪವರ್ಫುಲ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಬಟ್ ಏನಂತ ಅಂದ್ರೆ ಈ ಒಂದು ಪ್ರೊಸೆಸರ್ ನ ಪವರ್ ಸ್ವಲ್ಪ ಕಮ್ಮಿ ಮಾಡಿರ್ತಾರೆ. ಅಂದ್ರೆ ಡೌನ್ ಗ್ರೇಡೆಡ್ ವರ್ಷನ್ ಆಫ್ A17 ಏನಿರುತ್ತೆ ಆ ಒಂದು ಪ್ರೊಸೆಸರ್ ನ ಈ ಒಂದು ಮೊಬೈಲ್ ಅಲ್ಲಿ ನಾವು ನೋಡ್ಬೋದು. ಬಟ್ ಅಷ್ಟೊಂದೇನ್ ಮೇಜರ್ ಚೇಂಜಸ್ ನಮಗೆ ಗೊತ್ತಾಗಲ್ಲ, ಸ್ಮೂತ್ ಆಗಿ ಹ್ಯಾಂಡಲ್ ಮಾಡುತ್ತೆ. ಇನ್ನೊಂದು ಮೇಜರ್ ಅಪ್ಗ್ರೇಡ್ ಅಂತ ಅಂದ್ರೆ ಅದು ಡಿಸ್ಪ್ಲೇ ಅಂತ ಹೇಳ್ಬೋದು. ಸೊ ಏನ್ ನಾಚ್ ಸಿಕ್ತಿತ್ತು ಆ ಒಂದು ನಾಚ್ ಬದಲು ಡೈನಾಮಿಕ್ ಐಲ್ಯಾಂಡ್ ನ ನಾವು 17 ಅಲ್ಲಿ ನೋಡ್ಬೋದು. ಆದ್ರೆ ಬೇಜಾರಾಗೋ ವಿಷಯ ಏನು ಅಂತ ಅಂದ್ರೆ ಇದ್ರಲ್ಲಿ ಕೂಡ ನಾವು 60 ಹರ್ಟ್ಸ್ ನ ನೋಡ್ತಾ ಇದೀವಿ. ಹಾಗೆ 6.1 ಇಂಚಸ್ ನ ಡಿಸ್ಪ್ಲೇ ಇದಾಗಿರುತ್ತೆ. ಅಂಡ್ ಇನ್ನೊಂದು ಮೇಜರ್ ಅಪ್ಗ್ರೇಡ್ ಏನು ಅಂತ ಅಂದ್ರೆ ಮ್ಯಾಕ್ಸ್ ಸೇಫ್ ಸಪೋರ್ಟ್ ನಮಗೆ ಸಿಗುತ್ತೆ ಅಂತ ಎಲ್ಲಾ ಕಡೆ ರೂಮರ್ಸ್ ಇದೆ. ಸೊ ಮ್ಯಾಕ್ಸ್ ಸೇಫ್ ಏನಾದ್ರು ಸಿಕ್ತು ಅಂತಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ 4000 mAh ಬ್ಯಾಟರಿ, 8GB ರ್ಯಾಮ್ ಮತ್ತೆ ಆಪಲ್ ಇಂಟೆಲಿಜೆನ್ಸ್ ಕೂಡ ನಮಗೆ ಈ ಒಂದು ಐಫೋನ್ 17 ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇನ್ನು ಕ್ಯಾಮ್ರಾ ಬಗ್ಗೆ ಹೇಳೋದಾದ್ರೆ ಐಫೋನ್ 17 ಸೀರೀಸ್ ಅಲ್ಲಿ ಯಾವ ಒಂದು ಕ್ಯಾಮ್ರಾ ಇತ್ತು ಅದೇ ಕ್ಯಾಮ್ರಾನ ನಾವ್ ಇಲ್ಲಿ ನೋಡ್ತಾ ಇದೀವಿ. ಬಟ್ ಸಿಂಗಲ್ ಕ್ಯಾಮ್ರಾ ಆಗಿದ್ರು 48 ಮೆಗಾ ಪಿಕ್ಸೆಲ್ ನ ಫ್ಯೂಷನ್ ಕ್ಯಾಮ್ರಾ ನಮಗೆ ಸಿಗ್ತಿದೆ. ನೈಟ್ ಟೈಮ್ ಫೋಟೋಗ್ರಫಿಗೆಲ್ಲ ತುಂಬಾ ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ಅಂಡ್ ಐಫೋನ್ ಅವರು ಬಜೆಟ್ ಅಂತ ಅಂದಾಗ್ಲೇ ಗೊತ್ತಾಯ್ತು ಈ ಒಂದು ಫೋನು ಕೂಡ ಅರೌಂಡ್ 50,000 to 60,000 ಒಳಗಡೆನೆ ಲಾಂಚ್ ಆಗುತ್ತೆ. ಸೊ ಆಂಡ್ರಾಯ್ಡ್ ಅಲ್ಲಿ ಒಂದು ಫ್ಲಾಗ್ಶಿಪ್ ಮೊಬೈಲ್ ಸಿಗುತ್ತೆ ಈ ಪ್ರೈಸ್ ರೇಟ್ ಅಲ್ಲಿ. ಆ ಒಂದು ಪ್ರೈಸ್ ರೇಟ್ ಅಲ್ಲಿ ಐಫೋನ್ 17 ಲಾಂಚ್ ಆಗ್ತಿದೆ. ಅದು ಬಿಟ್ಟು ಇನ್ನ ಒಂದು ಮ್ಯಾಕ್ಬುಕ್ ಪ್ರೋ ಕೂಡ ಲಾಂಚ್ ಆಗ್ತಿದೆ. ಒಂದು ಬಜೆಟ್ ಮ್ಯಾಕ್ಬುಕ್ ಸೀರೀಸ್ ನ ಆಪಲ್ ಕಡೆಯಿಂದ ನಾವು ನೋಡಬಹುದು. ಹಾಗೆ ತುಂಬಾ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಇನ್ನ ತುಂಬಾ ಗ್ಯಾಜೆಟ್ಸ್ ಗಳು ಲಾಂಚ್ ಆಗ್ತಿದೆ. ಸೊ ನೋಡೋಣ ಈ ಒಂದು ಮಾರ್ಚ್ 4th ಯಾವ ಒಂದು ಗ್ಯಾಜೆಟ್ಸ್ ನ ಐಫೋನ್ ಅವರು ತಗೊಂಡ್ಬರ್ತಾರೆ ಅಂತ. ಸೊ ಇದಾಗಿತ್ತು ಐಫೋನ್ 17 ನ ಬಗ್ಗೆ. ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಈ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳಿಗೆ ಚಾನಲ್ಗೆ ಏನಾದ್ರು ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.